ಎಲ್ಲರಿಗೂ ನಮಸ್ಕಾರ. ಮರಳಾಗಿರುವಂತಹ ತುಪ್ಪನ ನೀವೇನಾದ್ರು ಮನೆಯಲ್ಲೇ ಕಾಯಿಸ್ಕೋಬೇಕು ಅಂತಿದ್ರೆ ಈ ಒಂದು ವಿಡಿಯೋನ ನೋಡಿ. ನಿಮಗೆ ತುಂಬಾ ಹೆಲ್ಪ್ಫುಲ್ಲು. ಮನೆಯಲ್ಲೇ ಬೆಣ್ಣೆ ತಗೊಬಂದು ಈ ರೀತಿಯಾಗಿ ಮರಳಾಗಿ ತುಂಬಾ ಟೇಸ್ಟ್ ಕೊಡುವಂತಹ ತುಪ್ಪ ಕಾಯಿಸೋ ರೆಸಿಪಿನ ನನ್ನ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಅಂತ ಕಾಣುತ್ತೆ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡಿ. ನಾನಿಲ್ಲಿ 1 kg ಬೆಣ್ಣೆನ ತೊಗೊಂಡಿದ್ದೀನಿ. ಸೊ ಈ ಬೆಣ್ಣೆ ಬಂದು ಹಾಲಿನ ಡೈರಿ ನಾನು ತೊಗೊಂಡಿರೋವಂತಹದ್ದು. ಹಾಲಿನ ಡೈರಿ ಅಂದರೆ ಮನೆ ಹತ್ರ ಹಸು ಕರೆದು ಡೈರಿ ಇಟ್ಕೊಂಡಿರ್ತಾರಲ್ಲ, ಅವ್ರ ಹತ್ರ ನಾನು 1 kg ಬೆಣ್ಣೆನ ತೊಗೊಂಡಿದ್ದೀನಿ. ಈಗ ಈ ಬೆಣ್ಣೆ ನಾನು ಕರಗೋದಕ್ಕೆ ಒಂದು ಪಾತ್ರೆಗೆ, ನೀವು ಸ್ಟೀಲ್ ಪಾತ್ರೆನಾದ್ರು ತೊಗೊಳ್ಳಿ ಅಥವಾ ಸಿಲ್ವರ್ ಪಾತ್ರೆ ಯಾವುದಾದ್ರು ತೊಗೊಳ್ಳಿ. ಪಾತ್ರೆ 1 kg ಅನ್ನ ಮಾಡೋ ಅಷ್ಟು ಇದ್ದರೆ ಸಾಕು, ಪಾತ್ರೆ ಇರುತ್ತೆ. ಇದನ್ನು ನೀವು ಸಿಮ್ಮಲ್ಲೇ ಇಟ್ಕೊಂಡು ಮಾಡಬೇಕಾಗತ್ತೆ. ತುಪ್ಪ ಕಾಯಿಸ್ಬೇಕಾದ್ರೆ ಯಾವಾಗಲೂ ಅಷ್ಟೇ ಹೈ ಫ್ಲೇಮ್ ಮಾತ್ರ ಇಟ್ಕೋಬೇಡಿ, ಸೀದೋಗ್ಬಿಡುತ್ತೆ. ಸೊ ಹಾಗಾಗಿ ಆದಷ್ಟು ಸಿಮ್ಮಲ್ಲೇ ಇಟ್ಕೊಂಡು ನೋಡಿ. ಈ ರೀತಿ ನಾನು ಒಂದು 5 ನಿಮಿಷ ಬಿಟ್ಟು ನಿಮಗೆ ಬೆಣ್ಣೆ ಎಲ್ಲ ಈ ರೀತಿಯಾಗಿ ಕರಗೋಗ್ಬಿಡುತ್ತೆ, ಸಾಫ್ಟ್ ಆಗಿಬಿಡುತ್ತೆ. ಈ ರೀತಿ ನೋಡಿ ನೀಟಾಗಿ ಒಂದೊಂದು ಸರಿ ಸ್ವಲ್ಪ ಬೇಗ ಆಗಲಿ ಅಂದ್ಬಿಟ್ಟು ಸ್ಪೂನಲ್ಲಿ ನಾನು ಈ ರೀತಿಯಾಗಿ ಕೈ ಆಡ್ಕೋತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ನೀಟಾಗಿ ಮೆಲ್ಟ್ ಆಗಬೇಕೆಲ್ಲನೂ. ಸೊ ಅಲ್ಲಿವರೆಗೂ ಇದು ನೋಡಿ ಇವಾಗ ಈ ರೀತಿಯಾಗಿ ನೀಟಾಗಿ ಮೆಲ್ಟ್ ಆದಾಗ ನಿಮಗೆ ನೀರು ಥರ ಅನಿಸುತ್ತೆ, ನೀರು ಥರ ಆಗಿರುತ್ತೆ ನೋಡಿ. ಈ ರೀತಿಯಾಗಿ ಮೇಲೆಲ್ಲ ಬೆಳ್ಳಗೆ ಹಾಲಿನ ನೊರೆ ಥರ ಇರುತ್ತೆ ನಿಮಗೆ. ಸೊ ಇದೇ ಮೇಯ್ನು ನಮಗೆ ಮೇಲ್ಗಡೆ ಏನು ನಮಗೆ ಬೆಳ್ಳಗೆ ನೊರೆ ಥರ ಕಾಣಿಸ್ತಿದೆಯಲ್ಲ, ಸೊ ಇದೆಲ್ಲವೂ ಕೂಡ ಡ್ರೈ ಆಗಬೇಕು. ಸೊ ಹಾಗಾಗಿ ನೋಡಿ ಸಿಮ್ಮಲ್ಲಿ ಇಟ್ಕೊಂಡು ಕುದಿಯೋಕೆ ಇಟ್ಕೊಂಡಿದ್ದೀನಿ. ಇವಾಗ ಮೇಯ್ನು ನಮಗೆ ತುಪ್ಪಕ್ಕೆ ಫ್ಲೇವರ್, ಶೀತ ಕೆಮ್ಮು ಏನೋ ಆಗದೇ ಇರಲಿ ಅಂದ್ಬಿಟ್ಟು ನೋಡಿ ಈ ರೀತಿಯಾಗಿ. ಹಾಗೆಯೇ ತುಪ್ಪ ಒಂದು ಒಳ್ಳೆ ಟೇಸ್ಟ್ ಕೊಡಲಿ ಅಂದ್ಬಿಟ್ಟು ನಾನು ಇದಕ್ಕೆ ಸ್ವಲ್ಪ ಹುರ್ಕೋತಾ ಇದ್ದೀನಿ. 1 ಸ್ಪೂನ್ ಜೀರಿಗೆ, ಒಂದು 15ರಿಂದ 20 ಕಾಳು ಮೆಣಸು, ಹಾಗೆಯೇ ಒಂದು 4 ಲವಂಗ, ಹಾಗೆ 1 ಸ್ಪೂನು ಮೆಂತೆ. ಈ 4 ಐಟಮನ್ನು ತೊಗೊಂಡಿದ್ದೀನಿ ನಾನು. ಇದನ್ನು ಸ್ವಲ್ಪ ಲೈಟಾಗೆ ಹುರ್ಕೊಳ್ಳಿ, ಬೆಚ್ಚಗಾದರೆ ಸಾಕು ನಮಗೆ. ಇಲ್ಲ ನೀವು ಮಿಕ್ಸಿ ಇತ್ತು ಅಂದರೆ ಬೇಕಾದ್ರೆ ನೀವು ಈ ಥರ ಬೆಚ್ಚಗೆ ಮಾಡಿಕೊಂಡು ಮಿಕ್ಸಿಲಿ ಪೌಡ್ರ್ ಮಾಡ್ಕೋಬೋದು. ನಾನಿಲ್ಲಿ ಕುಟಾಣಿಲಿ ಈ ರೀತಿ ಹಾಕ್ಕೊಂಡು ತರ್ತರಿಯಾಗಿ ನಾನು ಪೌಡ್ರ್ ಮಾಡ್ಕೋತಾ ಇದ್ದೀನಿ, ಮಿಕ್ಸಿಗೇನು ಹಾಕ್ತಾಯಿಲ್ಲ. ನಿಮಗೆ ಫೈನ್ ಪೌಡ್ರ್ ಬೇಕು ಅಂದರೆ ಬೇಕಾದ್ರೆ ಮಿಕ್ಸಿಲಿ ಹಾಕ್ಕೊಳ್ಳಿ, ಇಲ್ಲ ಒಂದು ರೌಂಡ್ ತೆಗೆಸಿದ್ರು ಆಯಿತು. ನಾನು ಈ ರೀತಿ ಕುಟಾಣಿಲಿ ತರ್ತರಿಯಾಗೆ ಪೌಡ್ರ್ ಮಾಡ್ಕೋತಾ ಇದ್ದೀನಿ ನೋಡಿ. ಅಷ್ಟರಲ್ಲಿ ಇವಾಗ ನೋಡಿ ಈ ರೀತಿಯಾಗಿ ಕುದಿ ಬರ್ತಾ ಇರುತ್ತೆ. ನಾವು ಸಿಮ್ಮಲ್ಲೇ ಇಟ್ಕೊಳ್ಳಿ, ಈಗಲೂ ಹೇಳ್ತಾ ಇದ್ದೀನಿ, ಸಿಮ್ಮಲ್ಲೇ ಇರಬೇಕು ಯಾವಾಗಲೂ. ಹೈ ಫ್ಲೇಮ್ ಆಗಿಬಿಟ್ರೆ ಅಂದರೆ ಉಪ್ಪು ಬಂದು ಆಚೆ ಎಲ್ಲ ಚೆಲ್ಲೋಗ್ಬಿಡುತ್ತೆ. ಸೊ ಹಾಗೆ ಸಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ಸಿಮ್ಮಲ್ಲೇ ಇಟ್ಕೊಳ್ಳಿ. ಇಲ್ಲ ಸ್ವಲ್ಪ ನೀವು ಮೀಡಿಯಮಲ್ಲಿ ಇಟ್ಕೊಂಡ್ರಿ ಅಂತಂದರೆ ಸ್ಟವ್ ಮುಂದೆನೇ ನಿಂತಿರಬೇಕು, ಎಲ್ಲೋ ಆಚೆ ಈಚೆ ನಾವು ಯಾವುದೇ ರೀತಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಮಗೆ ತುಪ್ಪ ಕಂಪ್ಲೀಟಾಗಿ ಹಾಳಾಗಿಬಿಡುತ್ತೆ. ಸೊ ಹಾಗಾಗಿ ನೋಡಿ ನಾನು ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಈ ಥರ ತರ್ತರಿಯಾಗಿ. ಚೆನ್ನಾಗಿರುತ್ತೆ, ಇದು ಫ್ಲೇವರ್ ಕೂಡ ತುಂಬ ಒಳ್ಳೆಯದು. ಬಾಣಂತಿಯರಿಗೆ ಕೊಡಬೇಕಾದ್ರೆ ಶೀತ ಕೆಮ್ಮು ಎಲ್ಲ ಬೇಗನೆ ಹೋಗಲಿ ಅಂದ್ಬಿಟ್ಟು ಈ ರೀತಿಯಾಗಿ ಹಾಕ್ತಾರೆ ಪೌಡರು. ಈಗ ನೋಡಿ ನಾನು ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಶಿನ ಸೇರಿಸ್ಕೊತಾ ಇದ್ದೀನಿ, ಅಡುಗೆ ಅರಶಿನ. ಹಾಗೆಯೇ ಒಂದು 1/4 ಟೀ ಸ್ಪೂನಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನಾನು ಈ ರೀತಿ ಹೇಳಿದ ರೀತಿ ನೀವು ಬೆಣ್ಣೆ ಕಾಯಿಸ್ಕೊಂಡು ನೋಡಿ, ತುಪ್ಪ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ನೀವು ಬಿಸಿ ಅನ್ನಕ್ಕೆ ಬರೀ ತುಪ್ಪ ಹಾಕ್ಕೊಂಡೆ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನೋಡಿ ನಾನು ಪೌಡ್ರ್ ಮಾಡಿಟ್ಕೊಂಡಿರೋಂತಹ ಮೆಂತ್ಯ, ಜೀರಿಗೆ, ಕಾಳು ಮೆಣಸು, ಹಾಗೆಯೇ 4 ಲವಂಗ ಇದಿಷ್ಟನ್ನು ಹಾಕಿ ಪೌಡ್ರ್ ಮಾಡ್ಕೊಂಡಿರೋದನ್ನ ಹಾಕಿದ್ದೀನಿ. ಇದಕ್ಕೆ 2 ಲವಂಗನ ಹಾಗೆ ಸೇರಿಸ್ತಿದ್ದೀನಿ. ಇದನ್ನು ಕುಟ್ಟಿ ಪುಡಿ ಮಾಡ್ತಾಯಿಲ್ಲ, ಸೊ ಫ್ಲೇವರ್ಗೋಸ್ಕರ ಹಾಗೆ ಹಾಕ್ತಾಯಿದ್ದೀನಿ. ಇವಾಗ ನೀವು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತಿದ್ದು. ಬೇಕಾದ್ರೆ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡ್ತಾನೆ ಇರಿ. ಸ್ವಲ್ಪ ಬೇಗ ಆಗಬೇಕು ಅಂದರೆ ಮಿನಿಮಮ್ ನಿಮಗೆ ಅರ್ಧ ಗಂಟೆ ಬೇಕಾಗತ್ತೆ 1 kg ಬೆಣ್ಣೆಯಲ್ಲಿ ತುಪ್ಪ ನಾವು ಕಾಯಿಸ್ಬೇಕು ಅಂತಂದರೆ. ನೋಡಿ ಈ ರೀತಿ ಚೆನ್ನಾಗಿ ಕುದಿಬೇಕು. ಇನ್ನೂ ನಮಗೆ ನೊರೆ ಎಲ್ಲ ಕಾಣ್ತಿದೆ ಅಲ್ವಾ, ಇದೆಲ್ಲವೂ ಕೂಡ ಹೋಗಬೇಕು. ನೊರೆ ಎಲ್ಲ ಕಂಪ್ಲೀಟಾಗಿ ಹೋಗಿ ನಮ್ಗೆ ವೈಟ್ ಕಲರ್ ನೊರೆ ಬಂದು ನಿಮಗೆ ತುಪ್ಪದ ಕಲರೇ ಬಂದುಬಿಡ್ಬೇಕು ನಿಮಗೆ. ಸೊ ಅಲ್ಲಿವರೆಗೂ ಕುದಿಸ್ಕೊತಾನೆ ಇರಬೇಕು. ನೋಡ್ತಾ ಇರುವಾಗಲೇ ನಿಮ್ಗೆ ತೋರಿಸ್ತಾ ಇದ್ದೀನಿ ಕ್ಲಿಪ್ಪಿಂಗ್ಸು, ಎಷ್ಟು ನಮಗೆ ಕಲರ್ ಚೇಂಜ್ ಆಗ್ತಾಯಿದೆ ಅಂತ. ತುಪ್ಪ ಏನು ಬರುತ್ತೆ ಸೇಮ್ ಅದೇ ಕಲರು ಬರ್ತಾಯಿದೆ. ಹಾಗೆಯೇ ನೊರೆನೂ ಕೂಡ ತುಂಬಾ ಕಡಿಮೆ ಆಗ್ತಾಯಿದೆ. ನೀವು ಬೇಕಾದ್ರೆ ಗಮನಿಸಿ ನೋಡಿ, ಸೌಟಲ್ಲಿ ನಿಮಗೆ ತುಪ್ಪ ಮಾತ್ರ ಇರುತ್ತೆ, ತುಪ್ಪ ಯಾವುದೇ ರೀತಿ ಅಂಟ್ತಾ ಇರಲ್ಲ. ಸೊ ಈ ರೀತಿ ಅಂದರೆ ಆಲ್ಮೋಸ್ಟ್ 90% ಆಗಿದೆ ಅಂತ ಅರ್ಥ. ಇನ್ನೊಂದು 5ರಿಂದ 10 ನಿಮಿಷ ನೀಟಾಗಿ ಸಿಮ್ಮಲ್ಲಿ ಕುದಿಸ್ಕೊಂಡ್ಬಿಟ್ರೆ ನಿಮಗೆ ರೆಡಿ ಆಗಿಬಿಡುತ್ತೆ. ನಾವು ಹಾಕಿರೋಂತಹ ಪೌಡ್ರೇ ಸಪ್ರೇಟ್ ಆಗಿರುತ್ತೆ, ತುಪ್ಪ ಮೇಲೆ ತಿಳಿಯಾಗಿ ಬರ್ತಾ ಇರುತ್ತೆ ನೋಡಿ. ಈ ರೀತಿ ಬಂತು ಅಂದರೆ ನಿಮಗೆ ತುಪ್ಪ ರೆಡಿಯಾಗಿದೆ ಅಂತ ಅರ್ಥ. ಸೊ ನೀವು ಇದನ್ನು ಇನ್ನೊಂದ್ಸರಿ ನೀಟಾಗಿ ಕುದಿಸ್ಕೊಂಡು ಸ್ವಲ್ಪ ಆರಕ್ಕೆ ಬಿಟ್ಬಿಡಿ, ಒಂದು ಸ್ವಲ್ಪ ಬೆಚ್ಚಗಾಗಲಿ. ಬಿಸಿ ಇರುವಾಗಲೇ ಸೋಸೋಕ್ಕೆ ಹೋಗಬೇಡಿ.
ಇವಾಗ ನೀವು ಯಾವುದು ತುಪ್ಪನ ಯಾವುದಕ್ಕೆ ಹಾಕೋತೀರಾ, ಗಾಜಿನ ಗ್ಲಾಸಿಗೋ ಅಥವಾ ಬಾಕ್ಸಿಗೋ ಯಾವುದಕ್ಕೆ ಹಾಕೋತೀರೋ ಈ ರೀತಿ ಒಂದು ಕಾಫಿ ಸೋಸೋದ್ರಲ್ಲಿ ಸ್ವಲ್ಪ ಆರಿದ ಮೇಲೆ ಬೆಚ್ಚಗಿರುತ್ತೆ ನೋಡಿ, ಆವಾಗ ನೀವು ಈ ರೀತಿ ಸೋಸ್ಕೋಬೇಕಾಗತ್ತೆ. ಸೊ ನಾವು ಹಾಕಿರೋ ಪೌಡ್ರೆಲ್ಲ ನಿಮಗೆ ಎಲ್ಲರಲ್ಲಿರೋಂಥ ಅಂಶ ಹೋಗಿ ನಿಮಗೆ ಈ ರೀತಿ ಉಳ್ಕೊಳ್ಳುತ್ತೆ ನಿಮಗೆ ವೇಸ್ಟ್ ಥರ. ಬಟ್ ಇದನ್ನು ನಾನು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ, ಬಾತ್ ಮಾಡಿದಾಗ ಅದಕ್ಕೆಲ್ಲ ಇದನ್ನು ಹಾಕ್ಬಿಡ್ತೀನಿ ನಾನು ಒಂದೊಂದು ಸ್ಪೂನು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ಈ ರೀತಿ ನೋಡಿ ಸೋಸ್ಕೊಂಡ್ರೆ ನಿಮಗೆ ಆಗೋಯ್ತು. ತುಪ್ಪ ಕಾಯಿಸೋದು ತುಂಬಾ ಈಸಿ, ಕೆಲವ್ರಿಗೆ ಗೊತ್ತೇ ಆಗೋಲ್ಲ, ನಮಗೆ ಎಷ್ಟು ಕಾಯಿಸಿದ್ರು ಬರಲ್ಲ ಅಂತ ಹೇಳ್ತಿರ್ತಾರೆ. ಬಟ್ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಪರ್ಫೆಕ್ಟಾಗಿ ಮರಳಾಗಿರುವಂತಹ ತುಪ್ಪ ನಿಮ್ಗೆ ರೆಡಿ ಆಗುತ್ತೆ ನೋಡಿ. ಕಂಪ್ಲೀಟಾಗಿ ಆರಿದ ಮೇಲೆ ನಿಮಗೆ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ದೇವ್ರ ಪೂಜೆಗೆ ದೀಪಕ್ಕೆ ಹಾಕೋಕ್ಕಾಗಿದ್ರು ಯೂಸ್ ಮಾಡ್ಕೋಬಹುದು, ಅಥವಾ ಅಡುಗೆಗೆ, ಪಾಯಸಕ್ಕೆ, ಸ್ವೀಟ್ಗೆ ಎಲ್ಲ ಥರದಕ್ಕೂ ನೀವು ಈ ರೀತಿ ತುಪ್ಪ ಕಾಯಿಸ್ಕೊಂಡು ಹಾಕೋಬೋದು. ಫ್ರೆಂಡ್, ಐ ಹೋಪ್ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು.